ಹಲೋ ನಮಸ್ಕಾರ. ಬನ್ನಿ ಬನ್ನಿ, ರಾಗಿ ಮುದ್ದೆ, ಚಪಾತಿ. ಇದೇನು ಸಾಂಬಾರಿದು? ಬಿಳಿ ಬದನೆಕಾಯಿ ಮಸಾಲೆ. ಹಾಂ, ಸಾರಲ್ಲ ಇದು, ಎಣ್ಣೆಗಾಯಿ. ನಾವು ವನಿತಾ ಅವ್ರ ಮನೇಲಿ ಮಾಡಿರೋ ಎಣ್ಣೆಗಾಯಿ. ಬನ್ನಿ ಎಲ್ಲ ಊಟ ಮಾಡೋಣ ಬನ್ನಿ. ರಾಗಿ ಮುದ್ದೆ ನೋಡು, ಆ ಹುಡುಗಿ ನಮ್ಗೆ ಕೊಡ್ದಿರನೇ ತಿಂತಾವಳೆ. ಎಣ್ಣೆಗಾಯಿ ಮಸಾಲೆಕಾಯಿ ಅಂತೀರಿ ನಮ್ಮ ಕೋಲಾರ ಕಡೆ. ಅಲ್ಲಿ ಮಾಡಿರೋದು ಚಪಾತಿ. ಅದೇನು ಚಪಾತಿ ಇದು? ಮೈದಾ ಚಪಾತಿ ಮಾಡಿರೋದು ಬೆಣ್ಣೆಯಲ್ಲಿ. ಮೈದಾ. ಆಹಾ, ನೋಡಿದ್ರೇ ಬೆಣ್ಣೆ ಏನೇನು ಹಾಕಿರೋದು ಎಲ್ಲ ಬೇಯಿಸೋಕ್ಕೆಲ್ಲ ರೆಡಿ ಮಾಡ್ತಾವಳೆ. ಆವಾಗೆ ಎಲ್ಲ ನೋಡಿ, ಎಲ್ಲ ಬೇಯಿಸೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಅದು ರಾಗಿ ಮುದ್ದೆ ಮಾಡೋಕ್ಕೆಲ್ಲ ರೆಡಿ ಹಾಕಿದ್ದಾರೆ. ಇಲ್ಲಿ ಉರಿತಾ ಇದ್ದಾಳೆ. ಬದನೆಕಾಯಿ ಉರಿಸ್ತಾ ಇದ್ದಾಳೆ. ಎಣ್ಣೆಯಲ್ಲಿ ಹಾಕಿ ಉರಿಸ್ತಾ ಇದ್ದಾರೆ. ಟೊಮೊಟೊ ಹಾಕಿದ್ರು. ಟೊಮೊಟೊನ ಆಪಲ್ ಹಾಕಿರೋದು. ಟೊಮೊಟೊ ಅಲ್ಲ ಇದು, ಟೊಮೊಟೊ ಅಂತ ನೋಡಿ. ಸರಿಯಾಗಿ ನೋಡ್ಕೊಳ್ಳಿ, ಎಲ್ಲ ಈ ಥರ ಮಾಡಿ ಹೆಂಗೆ ಅಂತೇಳಿ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಮಾಡ್ತಾರೋ ಎಲ್ಲ ನಮ್ಗೆ ಹೇಳಿ ಕಾಮೆಂಟ್ ಹಾಕಿ. ಚೆನ್ನಾಗಿ ಉರಿಸ್ಬಿಟ್ಟು ತೆಲ್ಲವಂಕಾಯಿನೇ ಮಾಡಿದ್ರೆ ಒಂಥರ ಟೇಸ್ಟ್ ಸೂಪರಾಗಿರ್ತದೆ. ಕರಿಬೇವು ಮತ್ತು ಟೊಮೊಟೊ, ಹಸಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಹುರಿದಿದ್ದಾರೆ. ನನಗೆ ಕಾಪಿ ಕೊಟ್ಟಿದ್ದಾರೆ ನಮ್ಮ ನಾದಿನಿ. ಕಾಪಿ ಕುಡಿ, ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲೇ ಇವತ್ತು ಊಟ. ನನಗೆ ವನಿತಾ ಅವ್ರ ಮನೆಯಲ್ಲೇ ಊಟ. ನಮ್ಮ ಮನೇಲಿ ಇವತ್ತು ಶುಕ್ರವಾರ ಅಲ್ಲ, ಅದಕ್ಕೆ ಊಟ ಮಾಡಿಲ್ಲ. ಅದಕ್ಕೆ ಇವ್ರ ಮನೆಯಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾಯಿದ್ದಾರೆ. ಬದನೆಕಾಯಿ ಸಾಂಬಾರು, ರಾಗಿ ಮುದ್ದೆ, ಚಪಾತಿಯನ್ನು ಮಾಡ್ತಾಯಿದ್ದಾರೆ ನೋಡಿ. ಇದೇನಿದು? ಇದು ಕೊಬ್ಬರಿ ಮತ್ತು ಏನೋ ಮಸಾಲೆ ಹಾಕಿರೋದು. ರುಬ್ಬಿರೋದು ಮಿಕ್ಸಿ ಜಾರಲ್ಲಿ. ಐತೆ ನಮ್ಮ ಮನೆಯಲ್ಲಿ. ಒರ್ಲಲ್ಲಿ ಹಾಕಲ್ಲ ಇವಾಗ, ಎಲ್ಲ ಸ್ಟೈಲ್ ಬಂದ್ಬಿಟ್ಟೈತೆ ಎಲ್ರಿಗೂ. ಮಿಕ್ಸಿಗೆ ಹಾಕೋದು, ರುಬ್ಬೋದು, ಹಾಕೋದು, ತಿನ್ನೋದು ಅಷ್ಟೇ. 2 ದಿನ ಹೋದರೆ ಮಿಷಿನ್ ಬಂದ್ಬಿಡ್ತದೆ. ಏನಿದು? ಮೆಣಸು, ಧನಿಯಾ ಪುಡಿ. ಹಾಂ, ಧನಿಯಾ ಪುಡಿ, ಗರಂ ಮಸಾಲ, ಮೆಣಸಿನ ಪುಡಿ ಅಂತ ಹಾಕಿರೋದು. ಆ ಹುಡುಗಿ ನನಗೆಲ್ಲ ಹೇಳ್ಕೊಡ್ತಾವಳು ಇಲ್ಲಿ ಕೂತ್ಕೊಂಡು. ನೀರು ಹಾಕಿದ್ದಾರೆ. ನೀರು ಜಾಸ್ತಿ ಆಗ್ಬೋದಾಗಿತ್ತು. ನೋಡೋಣ ಲಾಸ್ಟಲ್ಲಿ ಏನಾಗಿರ್ತದೆ ನೋಡೋಣ. ಸ್ನೇಹಿತರೆ, ಕೊನೆ ತನಕ ವೀಡಿಯೋ ನೋಡಬೇಕು. ಉಪ್ಪು ಅಂದರೆ ಸಮುದ್ರಲ್ಲಿ ಸಿಕ್ಕೋ ಉಪ್ಪು ಇದು, ಸಕ್ಕರೆ ಅಲ್ಲ. ಉಪ್ಪಿಗಿಂತ ರುಚಿ ಬೇರೆ ಏನೂ ಇಲ್ಲ ಅಂತೇಳ್ಬಿಟ್ಟು, ಉಪ್ಪಿಗಿಂತ ರುಚಿ ಬೇರೆ ಏನಿಲ್ಲ. ಸಕ್ಕರೆಗೆ ಉಪ್ಪು ಹುಳ ಬೀಳ್ತದೆ. ಕುದೀತಾ ಇದೆ. ಗರಂ ಮಸಾಲೆಗಾಯಿ, ಎಣ್ಣೆಗಾಯಿ ಉರಿಯಬೇಕು, ತಿನ್ನಬೇಕು. ಸಕ್ಕರೆಗೆ ಹುಳ ಬೀಳ್ತದೆ, ಉಪ್ಪಿಗೆ ಹುಳ ಬೀಳ್ತದೆ. ಏನಿತ? ಹಾಂ, ಸಕ್ಕಿಲ್ಲ ಕೊಡಲ್ಲ, ಉಪ್ಪುಲ. ಸಕ್ಕರೆಗೆ ಹುಳ ಬೀಳಲ್ಲ ಅಂತ ಹೌದಾ? ಸಕ್ಕರೆಗೆ ಹುಳ ಬೀಳುತ್ತದೆ, ಉಪ್ಪಿಗೆ ಬೀಳಲ್ಲ. ಸಕ್ಕರೆಗೆ ಬೀಳ್ತದೆ. ಹಾಂ, ಅದು ಲೆಕ್ಕ ತಾನೆ. ಉಪ್ಪಿನ ಮೇಲೆ ಇರುವೆ ಬರಲ್ಲ. ಸಕ್ಕರೆ ಮೇಲೆ ಹುಳ ಹೋಗ್ತದೆ, ಇರುವೆಲ್ಲ ಹೋಗುತ್ತೆ. ಸಕ್ಕರೆ ತಿಂತಾ ಇರೋ ಶುಗರ್ ಬರ್ತದೆ, ಉಪ್ಪು ತಿಂದರೆ ಏನು ಬರೋಲ್ಲ.
ಬಿ ಪಿ ಬರ್ತದೆ ಅಷ್ಟೇ. ನಾನು ನೋಡಿ ಸಕ್ಕರೆ ತಿಂದು ತಿಂದು ಉಳುಕಲ್ಲಿ ಬಿದ್ದುಬಿಟ್ಟಿದೆ. ರಾಗಿ ಮುದ್ದೆ ಇವೆಲ್ಲ ರಾಗಿ ಹಿಟ್ಟು ಹಾಕ್ತಾ ಇದ್ದಾರೆ. ಹಾಕಿ 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 ರಾಗಿ ಮುದ್ದೆ ಜೊತೆಯಲ್ಲಿ ಇದೇನಿದು ಆಯಿತು ಕಲಾಗ್ತಾ ಇದ್ದಾರೆ ರಾಗಿ ಮುದ್ದೆಗೆ. ನಾವು ಕನ್ಯಾಕುಮಾರಿಗೆ ಹೋದಾಗ ಉಪ್ಪು ಮಾಡೋದೆಲ್ಲ ನೋಡಿದ್ರಿ ನಾವು. ಗದ್ದೆ ಥರ ಮಾಡ್ತಾರೆ. ಅದರಲ್ಲಿ ನೀರು ನಿಲ್ಲಿಸ್ಬಿಟ್ಟು ಅಲ್ಲಿ ಸಂಶೋಧನೆ ಮಾಡಿ ಅಲ್ಲಿ ಉಪ್ಪು ಮಾಡೋದು ಸಮುದ್ರದಲ್ಲಿ. ನೀನು ನೋಡಿದ್ಯಾ ಸಮುದ್ರದಲ್ಲಿ ಉಪ್ಪು ಸಿಕ್ಕೋದಾ? ಈ ಹುಡುಗಿ ನೋಡಿಲ್ಲ ಅಂತ ಬಿಡಿ. ನಾನು ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ 3 ಸಲ ಹೋಗಿದ್ದೀನಿ. ರಾಗಿ ಮುದ್ದೆ ಬೆಳೆಸಿ ಸ್ವಲ್ಪ ವಿಡಿಯೋ ಸರಿಯಾಗಿ ಕಾಣಿಸಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕೊನೆ ತನಕ ನೋಡಿ ಕಾಮೆಂಟ್ ಹಾಕಿ ಹೈಪ್ ಮಾಡಿ. ಯಾರೆಲ್ಲ ಕಡೆ ತನಕ ನೋಡಲ್ಲ ಅವ್ರಿಗೆ ಫಸ್ಟ್ ಪ್ರೈಸ್ ಕೊಡ್ತೀನಿ. ಕಡೆ ತನಕ ನೋಡೋರಿಗೆ ಫಸ್ಟ್ ಪ್ರೈಸು. ಬೇಗ ಮಾಡಮ್ಮ, ಶುಕ್ರವಾರ ಪೂಜೆ. ನಾನು ತಿಂದ್ಬಿಟ್ಟು ಪೂಜೆಗೆ ಹೋಗಬೇಕು. ರಾಗಿ ಮುದ್ದೆ ತಿನ್ನೋರು ಎಷ್ಟು ಜನ ಇದ್ದೀರಾ, ತಿಂದಿರೋ ಎಷ್ಟು ಜನ ಇದ್ದೀರಾ ಕಾಮೆಂಟ್ ಹಾಕಿ. ನಮ್ಮ ಕೋಲಾರ ಕಡೆ ರಾಗಿ ಮುದ್ದೆ ಅಂದರೆ ತುಂಬ ಇಷ್ಟ. ಬೇರೆ ಕಡೆ ರೊಟ್ಟಿ ಎಲ್ಲ ಮಾಡ್ತಾರೆ ಉತ್ತರ ಕರ್ನಾಟಕದ ಕಡೆ. ನಮ್ಮ ಕಡೆ ರಾಗಿ ಮುದ್ದೆನೇ. ಆಹಾ ಹಿಂಗಿರುತ್ತೆ. ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ನಿಮಗೆಲ್ಲನೂ ರಾಗಿ ಮುದ್ದೆ ತಿನ್ನೋಕ್ಕೆ. ಗುಂಡು ಹೊಟ್ಟೆಯಲ್ಲಿ ಕೊಯ್ಬಿಟ್ರೆ 3 ದಿನ ಊಟ ಮಾಡಲ್ಲ ನೀವು. ಆ ಥರ ಅಷ್ಟ್ರಾಗಿರುತ್ತೆ ನಮ್ಮ ಚಿನ್ನದ ನಾಡು ಕೋಲಾರ ಕಡೆ. ಕೋಲಾರ ಜಿಲ್ಲೆ ಅಂದರೆ ತಮಾಷ, ಫುಲ್ ಫೇವ್ರೇಟು ರಾಗಿ ಮುದ್ದೆ ಅಂದರೆ. ಈ ಹುಡುಗಿ ಕೈ ಕೊಯ್ಕೊಂಬಿಟ್ಟವಳೆ ಪಾಪ. ನೋಡಿ ಕೈ ತೋರಿಸ್ತಾ ಇಲ್ಲ ಹುಡುಗಿ. ಅಲ್ಲಿ ಬಿಸಿ ರಾಗಿ ಮುದ್ದೆ ಮುಟ್ಕೊಳ್ಳೋಕ್ಕೆ ಭಯ ಆಗ್ತಾಯಿದ್ದೆ. ನನಗೆ ತೋರಿಸ್ತಾ ಇದ್ದಾಳೆ ರಾಗಿ ಮುದ್ದೆ ಅಂಟ್ಕೊಳ್ತಾ ಇದ್ದೆ, ನಾನೇನು ಮಾಡಲಿ ಅಂತೇಳಿ. ಆಗೈದಮ್ಮ, ರೆಡಿ ಆಗಿದೆ, ಸ್ಟಾರ್ಟ್ ಆಗಿದೆ. ತಿನ್ಬೋದು, ಇನ್ನು ಹಾಕ್ಕೊಂಡು ತಿನ್ಬೋದು. ಆಯ್ತೆಲ್ಲ ಲಾಸ್ಟ್ ಆಯಿತು. ಸ್ನೇಹಿತರೆ, ವಿಡಿಯೋಗೆ ಕಾಮೆಂಟ್ ಹಾಕಿ, ಲೈಕ್ ಮಾಡಿ, ಹೈಪ್ ಮಾಡೋದು ಮರಿಬೇಡಿ. ಕಡೆ ತನಕ ವಿಡಿಯೋ ನೋಡಿ ಕಾಮೆಂಟ್ ಹಾಕಿ. ಯಾರ್ಯಾರು ರಾಗಿ ಮುದ್ದೆ ತಿಂತೀರಾ ಕಾಮೆಂಟ್ ಹಾಕಿ. ತಿಂದಿರೋರು ಕೂಡ ಕಾಮೆಂಟ್ ಹಾಕಿ. ಮುಖ್ಯವಾಗಿ ಒಂದು ಹೇಳಕ್ಕೆ ನಮ್ಮ ವ್ಯೂಸ್ ತುಂಬ ಕಡಿಮೆ ಬರ್ತಾಯಿದೆ. ಲಾಸ್ಟ್ ತನಕ ನೋಡಿ ಸಪೋರ್ಟ್ ಮಾಡಿ ಚಾನಲ್ಗೆ. ಎಲ್ರಿಗೂ ಹೇಳ್ತಾ ವಿಡಿಯೋನು ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ರಾಗಿ ಮುದ್ದೆ ತೋಳಿಸೋ ಕಲ್ಲಿನ ಬಂಡೆ. ಅವರು ಅದ್ರಲ್ಲಿ ಮಾಡ್ದಿರ ಇದ್ರಲ್ಲಿ ಮಾಡ್ತಾಯಿದ್ದಾರೆ. ಅದ್ರಲ್ಲಿ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ತಟ್ಟೆಯಲ್ಲಿ ಮಾಡ್ತಾಯಿದ್ದಾರೆ. ಎಲ್ರಿಗೂ ಬಾಯ್ ಹೇಳ್ತಾ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ಬಾಯ್.